ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಮೊದಲ ಲೈಕ್ ಮಾಡ್ರಿ ವಿಡಿಯೋ ಕಮೆಂಟ್ ಮಾಡ್ರಿ ವಿಡಿಯೋ ಮುಗಿಯನ ಶೇರ್ ಮಾಡ್ರಿ ಮತ್ತೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡಾತ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅದಕ್ಕೇನು ರೊಕ್ಕ ಇಟ್ಟಿಲ್ಲ ಅಂತ ಪದ್ಧತಿ ಇಲ್ಲ ನಮ್ಮ ಕಡೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸರ क्या करूं पहली पहली मैं क्या करूं आए मैं क्या करूं ವೆಲ್ಕಮ್ ಟು ಆರ್ ಎಕ್ಸ್ ಗುರು ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಕಾಪಿರೈಟ್ ಇಶ್ಯೂ ಕಾರಣದಿಂದ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಆಗಿದೆ ಇದು ವಿಡಿಯೋ, ಅದಕ್ಕೆ ನಿಮಗೋಸ್ಕರ ಮಾಡ್ಕೊಂಡ್ಬಂದಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಆಲಲ್ಲಿ ಇಟ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆಲೆಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಪ್ರಿಸೆಟ್ ಲಿಂಕು ಎಫೆಕ್ಟ್ ಲಿಂಕು ಎರಡು ಕೊಟ್ಟಿರ್ತೀನಿ. ಇವಾಗ ಪ್ರಿಸೆಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಲೇಯರ್ನ ಹಾಕಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಈ ಲೇಯರಲ್ಲಿ ಫೋಟೋ ಹಾಕಬೇಕು ಅಷ್ಟೇ. ಲೇಯರ್ಗೆ ಫೋಟೋ ಹಾಕೋದು ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಫೋಟೋ 9.16 ಫೋಟೋಸೇ ಬೇಕು. ಅದಕ್ಕೆ 9.60 ಫೋಟೋ ನೀವು ಪಿಕ್ಸಾರ್ ಲ್ಯಾಬಲ್ಲಿ, ಪಿಕ್ಸಾರ್ಟಲ್ಲಿ ಅಥವಾ ಅಲೆಟ್ ಮಷೀನಲ್ಲಿ ಮಾಡ್ಕೋಬೋದು. 9.16 ಸೈಜ್ ಫೋಟೋ ನೋಡಿ. ಇವಾಗ ಒಂದು ಫೋಟೋ ಹಾಕೋತೀನಿ. ನೆಕ್ಸ್ಟ್ ಬಿಟ್ಟುವರೆಗೂ ಈ ಫೋಟೋನ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಫೋಟೋ ಹಾಕೋಬೇಕು. ಇನ್ನೊಂದು ಫೋಟೋ ಹಾಕ್ಕೊಂಡು ಇವಾಗ ಇದನ್ನು ನೆಕ್ಸ್ಟ್ ಇನ್ನೊಂದು ಮುಂದೆ ಬರುತ್ತಲ್ಲ ಬಿಟ್ಟು, ಆ ಬಿಟ್ಟುವರೆಗೂ ಹಾಕ್ಕೊಳ್ಳಿ. ಇವಾಗ ಇವು ಆ ಲೇಯರ್ನ ಮತ್ತು ಈ ಎರಡು ಫೋಟೋನ ಮರ್ಜ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ನಾನು ಹೆಂಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ. ನಾನು ಮಾಡೋದು ನೋಡ್ತಾ ಇರಿ, ಗೊತ್ತಾಗುತ್ತೆ. ಇವಾಗ ಕೆಳಗಡೆ ಇರೋ ಎಡಿಟಿಂಗ್ ಕ್ಲಬ್ ಅಂತಿದೆಯಲ್ಲ, ಅದನ್ನು ಮೇಲ್ಗಡೆ ತೊಗೊಳ್ಳಿ ಫ್ರೆಂಡ್ಸ್.
ಕೆಳಗಡೆ ಗ್ರೂಪ್ ಬರುತ್ತೆ ನೋಡಿ, ಗ್ರೂಪ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಒಂದು ಫೋಟೋ ಇದೆ ಬ್ಯಾಕ್ಗ್ರೌಂಡಲ್ಲಿ, ಆ ಫೋಟೋನ ಅಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿ, ಗ್ರೂಪಲ್ಲಿ ಒಂದು ಫೋಟೋ ಹಾಕ್ಬೇಕು. ಮೊದಲನೇ ಗ್ರೂಪಲ್ಲಿ ನಾನು ಫೋಟೋ ಹಾಕ್ತೀನಿ ನೋಡಿ, ಇದೇ ಥರನ ಗ್ರೂಪಲ್ಲಿ ಫೋಟೋ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹಾಕ್ತಾಯಿದ್ದೀನಿ ನಾನು ಈ ಥರ. ಇವಾಗ ಬ್ಯಾಕ್ ಬನ್ನಿ, ಮತ್ತೊಂದು ಗ್ರೂಪ್ ಇದೆ ನೋಡಿ, ಆ ಗ್ರೂಪಲ್ಲಿ ಮತ್ತೊಂದು ಫೋಟೋ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅಲ್ಲಿ ಗ್ರೂಪ್ ಹೇಳ್ತಾ ಇದೆ, ಇದರಲ್ಲಿ ಇವಾಗ ಫೋಟೋ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಗ್ರೂಪಲ್ಲಿ ಫೋಟೋ ಹಾಕಬೇಕು. ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿ, ಕೆಳಗಡೆ ಫೋಟೋ ಇದೆಲ್ಲ ಆ ಫೋಟೋದಲ್ಲಿ. ಯಾವ್ದು ಇಷ್ಟನೋ ಆ ಫೋಟೋ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಫೋಟೋ ಹಾಕ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫೋಟೋ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಲವರ್ಸ್ ಫೋಟೋ ಹಾಕ್ಕೊಳ್ಳಿ. ಇವಾಗ ಎರಡನೇ ಗ್ರೂಪ್ ಇದೆ ನೋಡಿ ಮೇಲೆ, ಆ ಗ್ರೂಪಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿ. ನೋಡಿ ನಾನು ಹಾಕಿದ್ದೀನಿ. ಇವಾಗ ಬ್ಯಾಗ್ ಬನ್ನಿ, ಬ್ಯಾಗ್ ಬಂದಮೇಲೆ ನೋಡಿ ಲೇಯರ್ ಈ ಥರ ಲೇಯರ್ ಆಗುತ್ತೆ ಫ್ರೆಂಡ್ಸ್. ಅದು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಲೇಯರು ಈ ಥರ ಆಗುತ್ತೆ ಫ್ರೆಂಡ್ಸ್. ಪ್ರತಿ ಲೇಯರ್ಗೂ ಇದೇ ಥರನೇ ಫೋಟೋ ಹಾಕ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಲೇಯರಲ್ಲಿ ಫೋಟೋ ಹಾಕೋದು ಹೆಂಗಂತ ಹೇಳ್ತೀನಿ ನೋಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೋಡಿ ಫ್ರೆಂಡ್ಸ್, ವಿಡಿಯೋನ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೇಯರಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಇದೇ ಥರನೇ ಎಲ್ಲ ಲೇಯರಲ್ಲೂ ಫೋಟೋ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋ ಹಾಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ, ಮೇಲೆ ಎರಡು ಗ್ರೂಪ್ ಕಾಣ್ತಲ್ಲ, ಆ ಗ್ರೂಪಲ್ಲಿ ಒಂದೊಂದು ಫೋಟೋ, ಟೋಟಲ್ 3 ಫೋಟೋ ಹಾಕಬೇಕಾಗುತ್ತೆ ಒಂದು ಲೇಯರ್ಗೆ. ಇವಾಗ ಗ್ರೂಪಲ್ಲಿ ಹಾಕೊಳ್ಳಿ. ನೋಡಿ ಈ ಥರ ಇದರಲ್ಲಿ ಈ ಥರ ಸ್ವಲ್ಪ ಸೆಂಟ್ರಿಗೆ ಇಟ್ಕೊಳ್ಳಿ ಫೋಟೋನ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಇವಾಗ ಎರಡನೇ ಗ್ರೂಪಲ್ಲಿ ಫೋಟೋ ಹಾಕಬೇಕು, ಅದು ಯಾವ ರೀತಿ ಅಂತ ಹೇಳ್ತೇನೆ ನೋಡಿ. ನೋಡಿ ಈ ಥರ ಆಗುತ್ತೆ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಹಾಕಬೇಕು, ಬ್ಯಾಕ್ಗ್ರೌಂಡ್ ಇದೆಯಲ್ಲ ಕೆಳಗಡೆ ಅಲ್ಲಿ